ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಂಚಮಿ ಹಬ್ಬದಲ್ಲಿ ಮಾಡುವಂತಹ ಕೊಬ್ಬರಿ ಕರ್ದಂಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ಕೂಡ ಮಾಡೋರು ಯಾವುದೇ ರೀತಿ ಕೆಡೋದಿಲ್ಲ. ಈ ಥರ ಪರ್ಫೆಕ್ಟಾಗಿ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಯಾವುದೇ ರೀತಿ ಕೆಡೋದಿಲ್ಲ. ಸೊ ಬನ್ನಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೊ ಫಸ್ಟಿಗೆ ನಾನಿಲ್ಲಿ ನಮ್ಮ ಮನೆಯಲ್ಲಿರುವಂತಹ ಕೊಬ್ಬರಿನೇ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿಲ್ಲ ಅಂದರೆ ಅಂಗಡಿಯಲ್ಲಿ ತೊಗೊಂಡು ಬಂದಿರುವಂಥ ಕೊಬ್ಬರಿನೂ ಕೂಡ ಯೂಸ್ ಮಾಡ್ಕೋಬೋದು. ನಾನು ಮನೆಯಲ್ಲಿರುವಂಥ ಕೊಬ್ಬರಿನ ಈ ಟೈಮಲ್ಲಿ ಒಣಗಿಸೋಕ್ಕೂ ಸಾಧ್ಯ ಆಗೋದಿಲ್ಲಲ್ವ, ಅದಕ್ಕೋಸ್ಕರ ಮನೆಯಲ್ಲೇ ಅದನ್ನು ತುರ್ಕೊಂಡು ಬಿಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ಇದು. ಸೊ ಒಣ ಕೊಬ್ಬರಿಗೂ ಕೂಡ ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಪರವಾಗಿಲ್ಲ, ನಡೀತದೆ. ಸೊ ಹಸಿ ಕೊಬ್ಬರಿಯಿಂದನೂ ಕೂಡ ಇದೇ ಮೆಥಡ್ನ ಫಾಲೋ ಮಾಡಿ. ಸೊ ಇವಾಗ ಹಸಿ ಕೊಬ್ಬರಿ ನಾನು ಈ ಥರನ ಹೆರ್ಚ್ಕೊಂಡು ಬಿಟ್ಟಿದ್ದೀನಿ. ಹೆರ್ಚ್ಕೊಂಡು ಸ್ವಲ್ಪ ದಪ್ಪನೇ ಇದೆ. ಸ್ವಲ್ಪ ದಪ್ಪ ಇದ್ದರೆ ಏನು ಮಾಡಬೇಕು, ಒಂದೆರಡು ಜಾರನ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಕಿದ್ದನ್ನು ಮಿಕ್ಸ್ ಹಾಗೆ ಮಾಡಿಕೊಂಡ್ರೆ ಕರೆಕ್ಟ್ ಕರ್ದಂಟು ಒಂದ್ಸಲ ಡಿಫ್ರೆಂಟಾಗಿ ಬರುತ್ತೆ, ಎಳೆ ಎಳೆಯಾಗಿ ಕೂಡ ಬರುತ್ತೆ. ಸೊ ಬನ್ನಿ ಇವಾಗ ನಾನು ಇದನ್ನು ಎಲ್ಲನೂ ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಮೊದಲ ಸೈಜ್ ಅಂದರೆ ಅಳತೆ ನೋಡ್ಕೋಬೇಕಾಗತ್ತೆ. ಅಂದರೆ ಸಕ್ಕರೆ ತೊಳೋದಕ್ಕೆ ಅಳತೆ ಬೇಕಲ್ವ. ಸೊ ಕೊಬ್ಬರಿ ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ನಾನು ತೊಗೊಂಡಿರೋದು ಕೊಬ್ಬರಿ 1 ಬೌಲ್ ಆಗಿದೆ. ಕರೆಕ್ಟಾಗಿ ಅದನ್ನು ಪ್ರೆಸ್ ಮಾಡಿ ತೊಗೊಂಡು 1 ಬೌಲ್ ಆಗಿದೆ. ಸೊ ಅದಕ್ಕೆ ಸಕ್ಕರೆನ ಎಷ್ಟು ಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಫಸ್ಟಿಗೆ ಏನು ಮಾಡಬೇಕು, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಡೈರೆಕ್ಟಾಗಿ ಕೊಬ್ಬರಿನ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಸೊ ನಾನು ಅದನ್ನು 2 ಸ್ಪೂನ್ ತುಪ್ಪ ಹಾಕೋದ್ರಿಂದ ರುಚಿಯಾಗಿ ಬರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದಕ್ಕೋಸ್ಕರ ನಾನು ತುಪ್ಪನ ಆ್ಯಡ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳಿಗೆ ಕೊಡ್ತಿದ್ರೆ ಈ ಥರ ಮಾಡಿ ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ತುಪ್ಪ ಹಾಕ್ಕೊಂಡ್ಮೇಲೆ ಈ ಥರ ಎಲ್ಲ ಕೊಬ್ಬರಿನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಕೊಬ್ಬರಿ ಬೇಗನೆ ಸೀದೋಗ್ಬಿಡುತ್ತೆ. ಸೊ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತುಪ್ಪ ಎಲ್ಲ ಕೊಬ್ಬರಿಗೂ ಹತ್ತಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಾಡ್ಕೋತಿದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಪ್ಪ ಏನಾರೇ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಇನ್ನೂ 1 ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಈ ಥರ ಮಿಕ್ಸ್ ಮಾಡೋದ್ರಿಂದ ಕೊಬ್ಬರಿ ಸ್ವಲ್ಪ ಹಸಿ ಇರೋ ಕೊಬ್ಬರಿನ ಏನಾಗ್ಬಿಡುತ್ತೆ, ತುಪ್ಪ ಹಾಕಿದ್ರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಆದಷ್ಟು ಕೊಬ್ಬರಿ ಕ್ರಿಸ್ಪಿಯಾಗಿ ಬರಬೇಕು ಅಲ್ವಾ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಮಾಡ್ಕೋತಾ ಇದ್ದೀನಿ ನಾನು. ಮೇನ್ ಬಂದುಬಿಟ್ಟು ಇಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ತುಪ್ಪ ಎಲ್ಲ ಕೊಬ್ಬರಿಗೆ ಹತ್ತುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಕರ್ದಂಟು ಬರುತ್ತೆ. ಹಾಗೆ ರುಚಿನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನೋಡಿ ಎಲ್ಲದೂ ಮಿಕ್ಸ್ ಆಯಿತು. ಇವಾಗ ನೆಕ್ಸ್ಟ್ ಸಕ್ಕರೆ ಎಷ್ಟು ತೊಗೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಸಕ್ಕರೆ ನಾವು ಆವಾಗಲೇ ತೊಗೊಂಡಿರುವಂಥ ಕೊಬ್ಬರಿ ಇರುತ್ತೆ, ಕೊಬ್ಬರಿ ತೊಗೊಂಡಿದ್ದೀವಿ ನೋಡಿ. 1 ಬೌಲ್ ಆಗುವಷ್ಟು ನಾನು ಪ್ರೆಸ್ ಮಾಡಿ ತೊಗೊಂಡಿದ್ದೆ 1 ಬೌಲು. ಸೊ ಅದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕಪ್ಗಿಂತಲೂ ಸ್ವಲ್ಪ ಜಾಸ್ತಿ. ರುಚಿ ತಿನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲ ರುಚಿ ಸ್ವಲ್ಪ ಕಡಿಮೆನೇ ಬೇಕಂದವರು ಕರೆಕ್ಟಾಗಿ ಅರ್ಧ ತೊಗೋಬೇಕಾಗುತ್ತೆ. ಕೊಬ್ಬರಿ ತೊಗೊಂಡಿರ್ತೀವಿ ನೋಡಿ, ಯಾವ ಬೌಲೇ ತೊಗೊಂಡಿರ್ತೀವಿ ನೋಡಿ, ಅದೇ ಬೌಲೇ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೋಬೇಕು. ಇಲ್ಲ ಸ್ವಲ್ಪ ರುಚಿ ಜಾಸ್ತಿ ತಿಂತಿದ್ರೆ ಇನ್ನೂ ಸ್ವಲ್ಪ ಸಕ್ಕರೆನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಆ ಸಕ್ಕರೆನ ಏನು ಮಾಡಿಕೊಂಡೆ, ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ, ತುಪ್ಪ ಹಾಕ್ಕೊಂಡು ಗ್ಯಾಸ್ ಮೇಲೇ ಇಟ್ಕೊಂಡಿದ್ದೀನಿ ನಾನು. ಇವಾಗ ಕರೆಕ್ಟಾಗಿ ಸಕ್ಕರೆ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇವಾಗಲೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೆ ಕರೆಕ್ಟಾಗಿ ಬರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕೆಡೋದು ಇಲ್ಲ. ನಾವು ಎಷ್ಟು ಸ್ಲೋ ಆಗಿ ಮಾಡ್ತೀವಿ ಕೆಲಸ, ಅಷ್ಟು ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸಕ್ಕರೆನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಮೆಲ್ಟ್ ಆಗೋ ತನಕ ಸ್ವಲ್ಪ ಪೂರ್ತಿ ಅಂತೂ ಜಲ್ದಿ ಮೆಲ್ಟ್ ಆಗೋದಿಲ್ಲ ಸಕ್ಕರೆ. ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಸ್ವಲ್ಪ ನೀರು ಬಿಡೋ ಚಾನ್ಸಸ್ ಇರುತ್ತೆ ಸಕ್ಕರೆ ಹಾಕಿದ್ಮೇಲೆ. ಅದಕ್ಕೋಸ್ಕರ ಸೊ ಏಲಕ್ಕಿ ಪುಡಿನ ಕುಟ್ಕೊಂಡು ಇಟ್ಕೊಂಡಿದ್ದೆ ನಾನು, ಅದನ್ನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೋಡಿ, ಅದ್ರ ಜೊತೆನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಅಂದರೆ ಫ್ಲೇವರು ಎಲ್ಲ ಕೊಬ್ಬರಿಗೂ ಕೂಡ ಏಲಕ್ಕಿ ಪೌಡರ್ ಹತ್ತಿರೋದ್ರಿಂದ ರುಚಿ ಚೆನ್ನಾಗಿ ಬರುತ್ತಂತ, ಅದಕ್ಕೋಸ್ಕರ ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನನಗೆ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಮಾಡೋ ರೀತಿ ಮಾಡಿದ್ರೆ ಏಲಕ್ಕಿ ಎಲ್ಲ ಕಡೆ ಕರೆಕ್ಟಾಗಿ ಸ್ಮೆಲ್ ಬರ್ತದೆ. ಸೊ ಅದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಯಾವುದೇ ರೀತಿ ಚೂರೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೊಬ್ಬರಿ ಕರ್ದಂಟು ಮಾಡೋಕ್ಕಾಗೋದೇ ಇಲ್ಲ. ಈ ಥರನೇ ಮಿಕ್ಸ್ ಮಾಡ್ಕೋತಾ ಇರಬೇಕು ಸಕ್ಕರೆ ಹಾಕಿದ್ಮೇಲೆ. ಅಂದರೆ ನೀವು ಒಂದು ತಿಂಗಳಿಟ್ಟು ಕೂಡ ಇದು ಕೊಬ್ಬರಿ ಕರ್ದಂಟು ಯಾವುದೇ ರೀತಿ ಕೆಡೋದಿಲ್ಲ ಈ ಥರ ಮಾಡಿಕೊಂಡ್ರೆ. ಹಾಗೆ ಮತ್ತು ಯಾವ ರೆಸಿಪಿ ಬೇಕಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬೇಗನೆ ತಲುಪುತ್ತೆ. ಹಾಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸುತ್ತೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮಧ್ಯದಲ್ಲಿ ಒಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿ ನೋಡಿ. ನೋಡಿ ನಾನು ಸ್ವಲ್ಪ ಬಿಟ್ಟು ಮತ್ತೆ ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗಿದೆ. ಸಡನ್ನಾಗಿ ನಾವು ನೀರು ಹಾಕ್ಕೊಂಡ್ಬಿಟ್ರೆ ಕೊಬ್ಬರಿ ಕರ್ದಂಟು ಕೆಡುತ್ತೆ. ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷವರೆಗೂ ಮಿಕ್ಸ್ ಮಾಡ್ಕೋತಾ ಅದು ಸಕ್ಕರೆ ಏನಾಗಿಬಿಟ್ಟಿರುತ್ತೆ ಮೆಲ್ಟ್ ಆಗುತ್ತೆ. ಸೊ ಇನ್ ಕೇಸ್ ಅದು ಬೇಗನೆ ಮೆಲ್ಟ್ ಮಾಡಿಕೊಂಡು ನಾವು ಕೊಬ್ಬರಿ ಕರ್ದಂಟು ಮಾಡಿದ್ರೆ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನೀರು ಹಾಕಬೇಕಾಗುತ್ತೆ. ಸೊ ಎಷ್ಟು ಏನು ಅಂತ ನಾನು ಹೇಳ್ತೀನಿ. ಅಂದರೆ ಇವಾಗ ಆಲ್ರೆಡಿ ಸಕ್ಕರೆ ಕರಗ್ತಾ ಇದೆ. ಬೇರೆ ಥರನೂ ಮಾಡ್ತಾರೆ. ಇನ್ನು ಸಕ್ಕರೆನ ಕರಗಿಸ್ಕೊಂಡ್ಬಿಟ್ಟು ಆನ್ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಹಾಕ್ಕೊಂಡು ಅದನ್ನು ಕೂಡ ಮಾಡ್ತಾರೆ. ಆದರೆ ಅದು ಕೆಡೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಸೊ ಈ ಥರ ಮಾಡೋದ್ರಿಂದ ನಮ್ಗೆ ಯಾವ ಥರ ಎಷ್ಟೆಷ್ಟು ಅಳತೆಯಲ್ಲಿ ನಾವು ಹೆಂಗೆ ನೀರು ಹಾಕ್ಕೋಬೇಕು, ಎಷ್ಟು ಸಕ್ಕರೆ ಹಾಕ್ಕೋಬೇಕು ಅನ್ನೋದು ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಇವಾಗ ನೋಡಿ ಎಲ್ಲನೂ ಈ ಥರ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಿದೆ, ನಿಮ್ಗೆ ಗೊತ್ತಾಗ್ತಿರ್ಬೇಕು. ಸೊ ಇವಾಗ ಒಂದು ಪ್ಲೇಟಲ್ಲಿ ಏನು ಮಾಡಬೇಕು, ತುಪ್ಪ ಹಚ್ಕೊಂಡು ಇಟ್ಕೋಬೇಕು. ಅಂದರೆ ಇದು ಆ ಕಡೆ ರೆಡಿ ಆಗೋದ್ರಾಗ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಸೊ ಕರೆಕ್ಟಂಗೆ ಡೈರೆಕ್ಟಾಗಿ ಹಾಕೋಬೋದು. ಸೊ ಇವಾಗ ನೀರು ನಾವೇನು ಮಾಡಬೇಕು, ಸಕ್ಕರೆ ಕರಗೋ ತನಕ ಸ್ವಲ್ಪ ಅಂದರೆ ಒಂದು ಅರ್ಧ ಈ ನಾನು ಹಾಕ್ಕೊಂಡಿರೋದು ಅರ್ಧ ಬಟ್ಟಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನೀರು ಪೂರ್ತಿ ನೀರಿನ ಅಂಶ ಹೋಗಬೇಕು. ಸಕ್ಕರೆ ಏನಾಗಬೇಕು ಅಂಟಂಟ ಪಾಕ ಟೈಪ್ ಆಗಿಬಿಟ್ಟಿರುತ್ತೆ. ನೀರು ಒಮ್ಮೆ ಡೈರೆಕ್ಟಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೀವು ನೀರು ಬದಲು ಹಾಲನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಹಾಲು ಆ್ಯಡ್ ಮಾಡ್ತಿಲ್ಲ, ನೀರನ್ನೇ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನೋಡಿ ನೀರು ಹಾಕೊಂಡು ಸಕ್ಕರೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕು, ಸಕ್ಕರೆ ಮೆಲ್ಟ್ ಆಗಿಬಿಡುತ್ತೆ ಪೂರ್ತಿ. ಆ ಥರ ಫ್ರೈ ಮಾಡ್ಕೊಂಡಿರೋದ್ರಿಂದ ಇವಾಗ ನೀರು ಹಾಕ್ಕೊಂಡ್ರೆ ಕೊಬ್ಬರಿ ನೀರು ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಸಕ್ಕರೆ ಆಗೋಗೋಸ್ಕರ ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ನನ್ನ ಸಕ್ಕರೆ ಎಲ್ಲನೂ ಪಾಕ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು ನೀರು ಹಾಕೊಂಡ್ಮೇಲೂ ಕೂಡ 2ರಿಂದ 3 ನಿಮಿಷವರೆಗೂ ನಾವು ಇದೇ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಒಂದು 10 ನಿಮಿಷ ಆದರೂ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ಅಂದರೆ ಕೊಬ್ಬರಿ ಹುರ್ಕೊಳ್ಳೋದು ಹಿಡಿದು ಲಾಸ್ಟ್ ಪಾಕ ಬರೋವರೆಗೂ 10 ನಿಮಿಷ ಟೈಮ್ ಬೇಕಾಗುತ್ತೆ. ಸೊ ಇವಾಗೆಲ್ಲ ರೆಡಿ ಆಯಿತು, ಪಾಕ ಗಟ್ಟಿ ಅಂತ ಬಂತು ನನಗೆ. ಇವಾಗ ನಾನು ಆವಾಗಲೇ ಪಾತ್ರೆಗೆ ತುಪ್ಪ ಹಚ್ಕೊಂಡಿದ್ದೆ ನೋಡಿ, ಅದಕ್ಕೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಈಗ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕು, ಅದೇ ಸ್ಪೂನ್ಲೇ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ರೆ ಸಾಕು. ಅಂದರೆ ಗಟ್ಟಿಯಾಗಿಬಿಡುತ್ತೆ, ಜಾಸ್ತಿ ಬೇಗನೆ ಗಟ್ಟಿಯಾಗಿಬಿಡುತ್ತದು. ಫಸ್ಟ್ ಟೈಮ್ ಮಾಡೋರು ಈ ಥರ ಮಾಡಿದ್ರೆ ಯಾವುದೇ ರೀತಿ ಕೆಡೋದಿಲ್ಲ. ಇವಾಗ ಗೊತ್ತಾಯ್ತಲ್ವ ಫಸ್ಟ್ ಟೈಮ್ ಹೇಗೆ ಮಾಡಿದ್ರು ಈ ಥರ ಮಾಡಿದ್ರೆ ಮಾತ್ರ ಕೆಡೋದಿಲ್ಲ. ನೀವು ಬೇರೆ ಥರ ಮಾಡಿದ್ರೆ ಖಂಡಿತ ಅದು ಕೆಡುತ್ತೆ. ಯಾಕಂದರೆ ಪಾಕ ತೊಳಕ್ಕೆ ಬರೋದಿಲ್ಲ ತುಂಬ ಚೆನ್ನಾಗಿ, ಅದಕ್ಕೋಸ್ಕರ ಅದು ಕೆಡುತ್ತೆ. ಸೊ ಹಂಗಾಗಬಾರ್ದು ಅಂದರೆ ಈ ಥರ ರೆಸಿಪಿನ ಫಾಲೋ ಮಾಡಿ. ಸೊ ಇವಾಗ 1-2 ನಿಮಿಷ 5 ನಿಮಿಷ ಸ್ವಲ್ಪ ಆರಕ್ಕೆ ಬಿಟ್ಟು ಇವಾಗ ನಾನು ಕಟ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ನಾನು ಸ್ವಲ್ಪ ದೊಡ್ಡನೇ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಬಂದಿದೆ ಟೇಸ್ಟ್ ಅಂತೂ. ಯಾಕಂದರೆ ನಾವು ಏಲಕ್ಕಿ ಮಧ್ಯದಲ್ಲಿ ಹಾಕಿರೋದ್ರಿಂದ ಏಲಕ್ಕಿನೂ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸೊ ಅದಕ್ಕೋಸ್ಕರ ತುಂಬ ರುಚಿಯಾಗಿ ಬಂದಿದೆ. ನಾನು ತೊಗೊಂಡಿರೋಂಥ ಕೊಬ್ಬರಿಗೆ ಇಷ್ಟೊಂದು ಕರ್ದಂಟಾಗಿದೆ. ಇವಾಗ ಒಂದು ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ತುಪ್ಪ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಶೈನ್ ಕೂಡ ಬಂದಿದೆ. ಹಾಗೆ ಬಾಯಲ್ಲಿಟ್ಟರೆ ಕರಗ್ತವೆ, ಆ ಥರ ರುಚಿಯಾಗಿದೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆ ನನ್ನದು ರೆಸಿಪಿ ಏನಾದರೂ ಇಷ್ಟ ಆಗಿತ್ತಂದರೆ ನೀವು ಏನು ಮಾಡಬೇಕು, ಒಂದು ಲೈಕನ್ನು ಕೊಡಬೇಕು. ಹಾಗೆ ಏನು ಮಾಡಬೇಕು, ಉತ್ತರ ಕರ್ನಾಟಕ ರೆಸಿಪಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.